ಹಾಯ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೆಕ್ ಟಿಪ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮಗೆ ಏನೆಲ್ಲ ಗೊತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಈ ಒಂದು ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೆನಿಫಿಟ್ಸ್ ಮತ್ತು ಡಾರ್ಕ್ ಸೈಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವು ಮುಖ್ಯ ಟಾಪಿಕ್ಸ್ ಆಗಿರ್ತವೆ. ಓಕೆ, ಸೊ ಈ ಒಂದು ವಿಡಿಯೋನ ನೀವು ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಇದು ಕೃತಕ ತಂತ್ರಜ್ಞಾನ. ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇವತ್ತಿನ ದಿನಗಳಲ್ಲಿ ನಾನಾ ಥರದ ಕ್ಷೇತ್ರಗಳು ಡೆವಲಪ್ ಆಗೋಂತ ಹೋಗ್ತಾ ಇದ್ದಾವೆ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಆಗಿರ್ಬೋದು, ಆ್ಯಂಡ್ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಹೆಲ್ತ್ ಸೆಂಟರ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಕೂಡ. ಫಾರ್ ಎಕ್ಸಾಂಪಲ್, ಕ್ರಿಯೇಟಿಂಗ್ ಅಥವಾ ಜನರೇಟಿಂಗ್ ರೆಸ್ಯೂಮೇಸ್, ಜನರೇಟಿಂಗ್ ವಿಡಿಯೋಸ್, ಜನರೇಟಿಂಗ್ ಟಾಪಿಕ್ಸ್. ಸೊ ಪ್ರತಿಯೊಂದೂ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಜನರೇಟ್ ಮಾಡೋದೇ ಆದರೆ ಅದು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಹ್ಯೂಮನ್ ಜಾಬ್ ಮೇಲೆ ಅಫೆಕ್ಟ್ ಮಾಡೇ ಮಾಡುತ್ತೆ, ರೈಟ್? 10 ಜನ ಮಾಡುವ ಕೆಲಸವನ್ನು ಒಂದೇ ಆರ್ಟಿಫಿಷಿಯಲ್ ಟೂಲ್ ಮಾಡೋದಾದರೆ ಅಲ್ಲಿ ಇನ್ನೂ ಮಿಕ್ಕ 9 ಜನಗಳಿಗೆ ಜಾಬ್ಲೆಸ್ ಆಗೇ ಆಗ್ತಾರೆ. ಸೊ ಇದರಿಂದ ನಾವು ಯಾವ ಥರ ಹೊರಗೆ ಬರಬೇಕು? ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬೆಳೀತಾ ನಮ್ಮ ಒಂದು ಜಾಬ್ ಕರಿಯರ್ ಅಥವಾ ನಮ್ಮ ಒಂದು ಫ್ಯೂಚರ್ಗೆ ಡೌನ್ಫಾಲ್ ಆಗೋ ಸಾಧ್ಯತೆಗಳು ಖಂಡಿತ ಇವೆ. ಇದರಿಂದ ನಾವು ದೂರ ಆಗಬೇಕು ಅಂತ ಅಂದರೆ, ಇದರಿಂದ ನಾವು ಸೆಕ್ಯೂರ್ ಆಗಬೇಕು ಅಂತ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯಾವ ಥರ ಬೆಳೀತಾ ಇದೆ ಅದೇ ಥರ ನಮ್ಮ ಒಂದು ಸ್ಕಿಲ್ಸ್ನ ನಾವು ರೀಸ್ಕಿಲ್ ಮಾಡಿಕೊಳ್ಳೇಬೇಕು. ರೀಸ್ಕಿಲ್ ಅಂತ ಅಂದರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಸ್ಕಿಲ್ಸ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಅದು ಯಾವ ಥರ? ಸೊ ಈ ಒಂದು ಎಜುಕೇಷ್ನಲ್ ಫೀಲ್ಡ್ ಅಂತ ಬಂದರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ಡೇ ನಾನಾ ಥರ ಕೋರ್ಸಸ್ಗಳು ಕಲೀಲಿಕ್ಕೆ ಸಿಗ್ತವೆ. ಅದರಲ್ಲಿ ಎಕ್ಸಾಂಪಲ್ ಇಂಜಿನಿಯರಿಂಗ್ ಇನ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ನಮಗೆ ಕಲೀಲಿಕ್ಕೆ ಸಿಗುತ್ತೆ. ಅದೇ ಥರ ಆನ್ಲೈನ್ ಕೋರ್ಸಸ್ಗಳು ಸಿಗ್ತವೆ. ಅದರಲ್ಲಿ ನಾವು ಡಾಟಾ ಅನಾಲೈಸಿಸ್ನ ಕಲ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಹೌ ಟು ಕ್ರಿಯೇಟ್ ಪ್ರಾಂಪ್ಟ್ಸ್ ಫಾರ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಪ್ರತಿಯೊಂದು ನಾವು ಕಲ್ತ್ಕೊಂಡ್ರೆ ಈ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಫ್ಕೋರ್ಸ್ ಒಬ್ಬ ಹ್ಯೂಮನ್ ಸ್ಟ್ರೆಂತಿಂದನೇ ರನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಹಿಂದ್ಗಡೆ ಇರತಕ್ಕಂಥ ಪರ್ಸನ್ ನೀವಾಗಬೇಕು ಅಂತ ಅಂದರೆ ಈ ಒಂದು ಎಲ್ಲ ಡೆವಲಪ್ ಆಗ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಜೊತೆಗೆ ನಿಮ್ಮ ಒಂದು ಸ್ಕಿಲ್ಸ್ನ ರೀಸ್ಕಿಲ್ ಮಾಡಿಕೊಳ್ಳೇಬೇಕು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಡಿಸೈನಿಂಗ್. ಸೊ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ನೀವು ಅದರಿಂದ ಸೆಕ್ಯೂರ್ ಆಗಬೇಕು ಅಂತ ಅಂದರೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್ನ ನೀವು ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕು. ಆ ಒಂದು ಸ್ಕಿಲ್ಸ್ನ ನೀವು ತಗೊಳ್ಳೇಬೇಕು, ಕಲೀಲೇಬೇಕು. ಸೊ ಪ್ರತಿಯೊಂದು ಸ್ಕಿಲ್ಸ್ನ ನೀವು ಆನ್ಲೈನ್ ಮುಖಾಂತರ ಕಲಿಬೋದು ಅಥವಾ ನಿಮ್ಮದೇ ಆದ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೋಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಇದೇ ಥರದ ವೀಡಿಯೋಸ್ಗಳಿಗಾಗಿ ಮೆಕ್ ಟಿಪ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.